Hello guys, welcome back to my channel Geodynamics Lab. So last one session ಅಲ್ಲಿ ವಾಟ್ ಈಸ್ GIS ಅಂತ ಹೇಳಿ ನೋಡಿದ್ರಿ. ಸೊ ಇನ್ ಡೆಪ್ತ್ ಆಗಿ ನಾನು ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ಒಂದು ಸೆಷನ್ ಒಳಗೆ ನಿಮಗೆ ದ ಬರ್ತ್ ಆಫ್ GIS ಫ್ರಮ್ ಕಾಲರಾ ಮ್ಯಾಪ್ಸ್ ಟು ಡಿಜಿಟಲ್ ಮ್ಯಾಪಿಂಗ್. ಸೊ ಹೇಗೆ ಒಂದು GIS ನ ಜನನ ಆಯ್ತು, ಸೊ ಯಾರು ಬುನಾದಿ ಕೊಟ್ಟಿದ್ದು, ಸೊ ಹೇಗೆ ಸ್ಟಾರ್ಟ್ ಆಯ್ತು, ಸೊ ಕಾಲರ್ ಮ್ಯಾಪ್ ಇಂದ ಡಿಜಿಟಲ್ ಮ್ಯಾಪಿಂಗಿಗೆ ಹೇಗ್ ಬಂತು ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆದಷ್ಟು. ಸೊ GIS ಕಮ್ಯುನಿಟಿ ಏನಿದೆ ಸ್ವಲ್ಪ ಬ್ರಾಡ್ ಆಗಿ ಬೆಳಿಲಿ ಅಂತ ಹೇಳ್ತಾ, ಸೊ ಇಂದಿನ ಒಂದು ಸೆಷನ್ನಿಗೆ ನಾವು ಡೈವ್ ಆಗೋಣ ಅಂತ ಹೇಳ್ತಾ, ಸೊ ಹೇಗ್ ಬಂತು GIS, ಯಾರಿರ್ಬೋದು, ಸೊ ಹಿಸ್ಟ್ರಿ ಆದ್ರೂ ಏನಿದ್ರೆ ಇದಕ್ಕೆ GIS ಅಂತಾನೆ ಯಾಕೆ, ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇಷ್ಟು ಉದ್ದ ಲೈನ್ ಕೊಟ್ಟವ್ರು ಯಾರು? ಹಾಗಿದ್ರೆ ಎಲ್ಲದನ್ನು ತಿಳ್ಕೊಳ್ಳೋಣ. ಸೊ ಇಂದಿನ ಒಂದು ಸೆಷನ್ ಒಳಗೆ, ಸೊ ಲೆಟ್ಸ್ ಡೈವ್ ಇನ್ ಟು ದ ಸೆಷನ್. ಹೌ ಜಾನ್ ಸ್ನೋ ಅಂಡ್ ರಾಬರ್ಟ್ ಥಾಮ್ಲಿನ್ಸನ್ ಶೇಪ್ಡ್ ಮಾಡರ್ನ್ ಸ್ಪೇಷಿಯಲ್ ಅನಾಲಿಸಿಸ್. ಸೊ ಸ್ಪೇಷಿಯಲ್ ಅನಾಲಿಸಿಸ್ ಅಂದ ತಕ್ಷಣ ಒಂದು ಕ್ವಶನ್ ಬರುತ್ತೆ. ಜಿಯೋಗ್ರಫಿ ರಿಲೇಟೆಡ್ ಯಾರಾದ್ರೂ ಓದೋರು ನೋಡ್ತಾ ಇದ್ರೆ ಅವ್ರಿಗೆ ಅನ್ಸ್ಬೋದು ಜಿಯೋಗ್ರಫಿ ಒಳಗೆ ಸ್ಪೇಷಲ್ ಅನಾಲಿಸಿಸ್ ಬರುತ್ತಾ ಅಂತ. ಸೊ ಸ್ಪೇಷಲ್ ಅನಾಲಿಸಿಸ್ ಜಿಯೋಗ್ರಫಿಕ್ ಫೀಚರ್ಸ್ ಏನಿದೆ ಅದೇ ತರನೇ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಯೂಸ್ ಮಾಡ್ಕೊಂಡು ಮಾಡೋದೇ ಸ್ಪೇಷಲ್ ಅನಾಲಿಸಿಸ್. ಇವರು ಸೈಂಟಿಸ್ಟ್ ಗಳು ಇಬ್ರಿದ್ದಾರೆ, ಜಾನ್ಸ್ನೋ ಅಂಡ್ ರಾಬರ್ಟ್ ಥಾಮ್ಲಿನ್ಸನ್. ಅವ್ರು ಏನ್ ಮಾಡಿದ್ರು ಹಂಗೆ GIS ಅಂತಾನೆ ಅವ್ರಿಗೆ ಹೆಂಗ್ ತಲೆ ಬಂತ, ಅದು ಅಷ್ಟು ಹಿಂದಿನ ವರ್ಷದಲ್ಲಿ. ಹೇಗೆ ಅಂತಂದ್ರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸ್ಲೈಡ್ ಅಲ್ಲಿ ಒಬ್ರು ಸೈಂಟಿಸ್ಟ್ ಇದ್ದಾರೆ, ಅವ್ರ ಪಕ್ಕದಲ್ಲಿ ಒಂದು ಮ್ಯಾಪ್ ಇದೆ. ಸೊ ಆ ಮ್ಯಾಪ್ ಆಗಿನ ಕಾಲದಲ್ಲ ಮಾಡಿದ್ರು ಅವ್ರು. ಹೇಗ್ ಮಾಡಿದ್ರು, ಹೇಗ್ ಐಡಿಯಾ ಬಂತು ಅವ್ರಿಗೆ? ಸೊ ನಾವೇನಾದ್ರೂ ಆಗಿದ್ದಿದ್ರೆ ಆ ಟೈಮಲ್ಲಿ ಈ ಮ್ಯಾಪ್ ಅನ್ನೋದೇ ಬರ್ತಿರ್ಲಿಲ್ಲ, ಕುಂಟೆಬಿಲ್ಲೆ ಆಡೋದು ಅಷ್ಟೇ ನಮಗೆ ಗೊತ್ತಿರ್ತಿತ್ತು. ಸೊ ಸೆಕೆಂಡ್ ಒಂದು ಪಿಕ್ಚರ್ ಅಲ್ಲಿ ನೋಡ್ತಿದ್ದೀರಾ, ಸೊ ಯಾರೋ ಒಂದಷ್ಟು ಜನ ವಾಟರ್ ಟ್ಯಾಂಕ್ ಅಲ್ಲಿ ನೀರ್ ಹಿಡಿತಾ ಇದ್ದಾರೆ. ಸೊ ಥರ್ಡ್ ಪಿಕ್ಚರ್ ಒಳಗೆ ನರ್ಸ್ ಯಾವ್ದೋ ಒಂದು ಪಾಪು ಇದೆ, ಒಂದಷ್ಟು ಹೆಣ್ಮಗು ಇದೆ, ಸೊ ಅವರಿಗೆಲ್ಲ ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಳೆ. ನಾಲ್ಕನೇ ಪಿಕ್ಚರ್ ಒಳಗೆ ಯಾರೋ ಒಬ್ಬ ಸೈಂಟಿಸ್ಟ್ ಆ ವಾಟರ್ ಟ್ಯಾಂಕ್ ಒಳಗೆ ಏನೋ ವೈರಸ್ ಬ್ಯಾಕ್ಟೀರಿಯಾ ಇದೆ ಅಂತ ಏನೋ ಫೈಂಡ್ ಔಟ್ ಮಾಡ್ತಿದ್ದಾರೆ. ಈ ನಾಲ್ಕು ಪಿಕ್ಚರ್ ಏನೋ ಒಂಥರ ಇಂಟರ್ಲೆಕ್ ಅನ್ಸ್ಬೋದು ನಿಮಗೆ. ಥಿಂಕ್ ಮಾಡಿ, ಸೈಂಟಿಸ್ಟ್ ಇದ್ದಾನೆ, ಒಂದ್ ಪಕ್ಕದಲ್ಲಿ ಒಂದು ಮ್ಯಾಪಿಂಗ್ ಇದೆ, ಸೊ ಇನ್ನೊಂದ್ರಲ್ಲಿ ವಾಟರ್ ಟ್ಯಾಂಕ್ ಇದೆ, ಜನಗಳೆಲ್ಲ ಇದ್ದಾರೆ. ಏನ್ ಯಾವ ಹಿಸ್ಟ್ರಿ ಇರ್ಬೋದು ಇದು ಅಂತ ಸ್ವಲ್ಪ ಯೋಚನೆ ಮಾಡ್ತಾರೆ. ಸೊ ನಿಮ್ಗೊಂದು ಅದು ಗೊತ್ತಿದೆಯೋ ಗೊತ್ತಿಲ್ದೇನೆ ಇರಬಹುದು. ಸೊ ಕಾಲೆರಾ ಮ್ಯಾಪ್ ಅಂತ ಹೇಳಿ, ಕಾಲೆರಾ ಒಂದು ಡಿಸೀಸ್ ಬಂತು 1854 ಅಲ್ಲಿ ಲಂಡನ್ ಅಲ್ಲಿ. ಸೊ ಯಾರಿಗೂ ಒಂದು ಗೊತ್ತಾಗಲ್ಲ ಅದು ಹೇಗೆ ಸ್ಪ್ರೆಡ್ ಆಯ್ತು, ಹೇಗ್ ಬಂತು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಲಂಡನ್ ಇಂಗ್ಲೆಂಡ್ ಅಲ್ಲಿ ಒಂದು ಕಾಲೆರಾ ಸ್ಟ್ರಕ್ ಆಗೋದು ಪೂರ್ತಿ ಒಂದು ಕೆಲವು ವಾರದಲ್ಲೇ 1000 ಜನ ಸತ್ತು ಹೋಗ್ತಾರೆ. ಹೇಗ್ ಸತ್ತು ಹೋಗ್ತಾರೆ? ಸೊ ಯಾರಿಗೂ ಒಂದು ಅಂದಾಜ್ ಕೂಡ ಇರಲ್ಲ ಯಾವ್ದ್ರ ಮುಖಾಂತರ ಅದು ಆ ಡಿಸೀಸ್ ಸ್ಪ್ರೆಡ್ ಆಯ್ತು ಎಲ್ಲಾ ಕಡೆ ಲಂಡನ್ ಅಲ್ಲಿ ಅಂತ. ಸೊ 1854 ಅಲ್ಲಿ ಆತರ ಏನ್ ಡೆಡ್ಲಿ ಅಟ್ಯಾಕ್ ಆಗತ್ತೆ ಒಂದು ಡಿಸೀಸ್ ಇಂದ. 1855 ಅಲ್ಲಿ ಜಾನ್ ಸ್ನೋ ಅನ್ನೋರು ಏನ್ ಮಾಡ್ತಾರೆ ಅಂತಂದ್ರೆ ಜಸ್ಟ್ ಒಂದು ಮ್ಯಾಪ್ ನ ಪಬ್ಲಿಷ್ ಮಾಡ್ತಾರೆ. ಅದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಕಾಲೆರಾ ಔಟ್ ಬ್ರೇಕ್ ಹೇಗ್ ಆಯ್ತು, ದ ಮ್ಯಾಪ್ ಕ್ರಿಯೇಟೆಡ್ ಬೈ ದ ಕಾರ್ಟೋಗ್ರಾಫರ್ ಅಂಡ್ ಲಿಥೋಗ್ರಾಫರ್. ಚಾರ್ಲ್ಸ್ ಚೆಫಿನ್ ಅನ್ನೋರು ಏನ್ ಮಾಡ್ತಾರೆ ಅಂತಂದ್ರೆ ಲಂಡನ್ ಸೋಹೋ ಡಿಸ್ಟಿಕ್ ನ ಫೋಕಸ್ ಮಾಡ್ತಾರೆ. ಸೊ ಅಂಡ್ ಬ್ರಾಡ್ ಸ್ಟ್ರೀಟ್ ನ ಫೋಕಸ್ ಮಾಡಿರ್ತಾರೆ. ಫೋಕಸ್ ಮಾಡಾದ್ಮೇಲೆ ಕಾಲೆರಾ ಕಾಲೆರಾದಿಂದ ಒಂದಷ್ಟು ಜನ ಸತ್ತೋಗಿರ್ತಾರೆ. ಸೊ ಮ್ಯಾಪ್ಡ್ ಅಂಡ್ ಪ್ಯಾಟರ್ನ್ ಎಮರ್ಜೆಂಟ್. ಸೊ ಯಾವ ಪ್ಯಾಟರ್ನ್ ಮುಖಾಂತರ ಅವ್ರು ಸತ್ರು, ಏನಿರ್ಬೋದು, ಯಾವ ಲೊಕೇಶನ್ ಅಲ್ಲಿ ಅವ್ರು ಸತ್ರು, ಪಿಯೋನೆರ್ಗಾಗಿ ನಾವು ಫಸ್ಟ್ ಏನಾದ್ರೂ ಮ್ಯಾಪಿಂಗ್ ಮಾಡಬಹುದಾ? ಸೊ ದ ಸ್ಟಡಿ ಆಫ್ ದ ಎಪಿಡೆಮಿಯಾಲಜಿ ನಾವು ಫೈಂಡ್ ಔಟ್ ಮಾಡಬಹುದಾ? ಈ ಕೇಸಸ್ ಅಲ್ಲಿ, ರೇರ್ ಕೇಸಸ್ ಅಲ್ಲಿ ಆಲ್ಮೋಸ್ಟ್ ಜನ ಸತ್ತಿರೋರು ಎಲ್ಲಿ, ಜಾಸ್ತಿ ಜನ ಸತ್ತಿರೋರು ಎಲ್ಲಿ, ಅದನ್ನೆಲ್ಲ ಹೇಗ್ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಅವರು ಯೋಚನೆ ಮಾಡ್ತಾರೆ. ಯಾರು? ಆ ಚೆಫಿನ್ ಮತ್ತೆ ಜಾನ್ ಸ್ನೋ ಅನ್ನೋರು. ಜಾನ್ ಸ್ನೋಗೆ ಒಂದಿನ ಏನ್ ತಲೆಯಲ್ಲಿ ಬರುತ್ತೆ ಅಂತಂದ್ರೆ ಒಂದ್ ಪೇಪರ್ ಮುಖಾಂತರ ಅವ್ರು ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಏನ್ ಬರೀತಾರೆ? ಏನಾದ್ರೂ 1 2 3 ಬರ್ಕೊಂಡು ಹೋಗ್ತಾರ, ಇಲ್ಲ ರೋಮನ್ ನಂಬರ್ಸ್ ಬರೀತಾರ? ಇಲ್ಲ, ಅವ್ರು ಏನ್ ಮಾಡ್ತಾರೆ, ಡೇ ಬೈ ಡೇ ಒಬ್ರಲ್ಲ ಒಬ್ರು ಸಾಯ್ತಾ ಇರ್ತಾರೆ. ಒಂದಷ್ಟು ಜನ ಏನ್ ಹೇಳ್ತಾರೆ ಅಂತ ಅಂದ್ರೆ, ಯಾವ್ದೋ ಒಂದು
ಒಬ್ರಿಗೆ ಕಾಯಿಲೆ ಬಂದಿದೆ. ಆ ಕಾಯಿಲೆಯಿಂದ ಡಿಸೀಸ್ ವೈರಲ್ ಫೀವರ್ ತರ ಅಥವಾ ವೈರಲ್ ಡಿಸೀಸ್ ತರ ಆಗಿದೆ ಅಂತ ಒಬ್ರು ಹೇಳ್ತಾರೆ. ಸೆಕೆಂಡ್ ಪರ್ಸನ್ ಏನ್ ಹೇಳ್ತಾರೆ ಅಂತಂದ್ರೆ ಯಾವ್ದೋ ಒಂದು ಮಣ್ಣಿನ ಮುಖಾಂತರ ಡಿಸೀಸ್ ಬಂದಿದೆ. ಆ ಡಿಸೀಸ್ ಇಂದ ಹರಡ್ತಾ ಇದೆ ಎಲ್ರಿಗೂ. ಯಾವ್ದೋ ಒಂದ್ ಜಾಗಕ್ಕೆ ಹೋದಾಗ ಆತರ ಆಗ್ತಿದೆ ಅಂತ ಸೆಕೆಂಡ್ ಪರ್ಸನ್ ಹೇಳ್ತಾರೆ. ಥರ್ಡ್ ಪರ್ಸನ್ ಹೀಗೆ ಒಬ್ರದಿಂದ ಇನ್ನೊಬ್ರಿಗೆ ಇನ್ಫಾರ್ಮೇಶನ್ ಲೀಕ್ ಆಗಿ ಏನೋ ಒಂದು ಡಿಸೀಸ್ ಇಂದ ಬರ್ತಿದೆ. ಸೊ ಅದನ್ನ ಯಾರು ಫೈಂಡ್ ಔಟ್ ಮಾಡಕ್ ಆಗ್ತಿಲ್ಲ ಅನ್ನೋದು ಒಂದು ಲಾಸ್ಟ್ ಡಿಸಿಷನ್ ಬಂದಿರ್ತಾರೆ. ಅಟ್ ದಟ್ ಟೈಮ್ ಡಾಕ್ಟರ್ ಜಾನ್ ಸ್ನೋ ಪಬ್ಲಿಷ್ಡ್ ಎ ಮ್ಯಾಪ್. 1855 ಅಲ್ಲಿ ಈ ಮ್ಯಾಪ್ ನ ಪಬ್ಲಿಷ್ ಮಾಡ್ತಾರೆ. ಈ ಮ್ಯಾಪ್ ಅಲ್ಲಿ ಅಂತದ್ ಏನ್ ಸ್ಪೆಷಾಲಿಟಿ ಇದೆ ಅಂತ ನಿಮಗೆ ಏನಾದ್ರು ಅನಿಸ್ತಿದ್ರೆ, ಸೊ ಆಗಿನ ಕಾಲದಲ್ಲಿ 1855 ಅಲ್ಲಿ ಇಷ್ಟು ಚೆನ್ನಾಗಿ ಅವ್ರ ಮ್ಯಾಪ್ ಜಸ್ಟ್ ಬೈ ರೈಟ್ ಕಲ್ಲ ಬರ್ದಿದ್ದಾರೆ. ಈ ಒಂದು ಇಲ್ಲಿ ಈ ಲೈನ್ಸ್ ಎಲ್ಲ ಏನಿದೆ ಸ್ಟ್ರೀಟ್ ಮತ್ತೆ ರೋಡ್ಸ್ ಗಳನ್ನ ಬರೀತಾರೆ ಅವ್ರು ಫಸ್ಟ್ ಥಿಂಗ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟು ರೋಡ್ಗಳಿದಾವೆ, ಎಷ್ಟು ಸ್ಟ್ರೀಟ್ಗಳಿದಾವೆ, ಎಷ್ಟು ಮನೆಗಳಿದಾವೆ ಅಂತ ಅವ್ರಿಗೆ ಅಂದಾಜು ಗೊತ್ತಿತ್ತು. ಈ ಸ್ಟ್ರೀಟ್ ಅಲ್ಲಿ ಇಷ್ಟೇ ಮನೆ ಇದೆ ಅಂತ ಹೇಳಿ. ಇಷ್ಟ್ ಸ್ಟ್ರೀಟ್ ಮನೆಗಳೆಲ್ಲ ಇದ್ದಾಗ ಸೊ ಅವ್ರು ಏನ್ ಮಾಡಿದ್ರು ಅಂತದ್ ಮ್ಯಾಪ್ ಒಳಗೆ ಏನ್ ಬರ್ದಿದ್ದಾರೆ ಬೈ ರಿಟರ್ನ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಸ್ಟ್ರೀಟ್ ನೇಮ್, ಸ್ಟ್ರೀಟ್ ಹೌಸ್, ಸ್ಟ್ರೀಟ್ ನೇಮ್ ಏನೇನ್ ಇರುತ್ತೋ ಅದನ್ನೆಲ್ಲ ಬರೀತಾರ ಅವ್ರು. ಬರ್ದಾದ್ಮೇಲೆ ಆ ಮ್ಯಾಪಿಂಗ್ ಮುಖಾಂತರ ಅವ್ರಿಗಾದ್ರೂ ಹೇಗ್ ಗೊತ್ತಾಗತ್ತೆ ಅದೇ ಎಲ್ಲಿಂದ ಡಿಸೀಸ್ ಫಾರ್ಮ್ ಆಯ್ತು ಅಂತ ಹೇಗ್ ಫೈಂಡ್ ಔಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸ್ಬೋದು. ಸೊ ಇದ್ರ ಮುಖಾಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟಿಗೆ ಸ್ಟ್ರೀಟ್ ಮತ್ತೆ ರೋಡ್ ಬರೀತಾರೆ. ಬರ್ದಾದ್ಮೇಲೆ ಹೌಸಸ್ ನ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಬರ್ದಾದ್ಮೇಲೆ ವಾಟರ್ ಪಂಪ್ ಬರೀತಾರೆ. ಸೊ ಆಲ್ಮೋಸ್ಟ್ ಕೇಸಸ್ ಎಲ್ಲ ಎಲ್ಲಿ ಇತ್ತು ಅಂತಂದ್ರೆ ವಾಟರ್ ಪಂಪ್ ನಿಯರ್ ಬೈ ಅಲ್ಲೇ ಜಾಸ್ತಿ ಜನ ಸತ್ತಿದ್ರು. ಸೊ ಹಂಗಾಗಿ ಫೈನಲ್ ಡಿಸಿಷನ್ ಅವ್ರು ಏನ್ ಬರ್ತಾರೆ ಅಂತಂದ್ರೆ ನೀರಿನಿಂದ ಬಂದಂತ ಕಾಯಿಲೆನ ಕಾಲೆರಾ ಅಂತ ಹೇಳಿ ಲಾಸ್ಟ್ ಒಂದು ಟೈಟಲ್ ಕೊಡ್ತಾರೆ. ಇದ್ರಿಂದನೇ ಅವ್ರಿಗೆ ಗೊತ್ತಾಗಿದ್ದು ಮ್ಯಾಪ್ ಮಾಡಿದ್ರ ಮುಖಾಂತರ ನಾವು ಒಂದು ಕೇಸ್ ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವಾಗಿಂದಾನೇ ಸ್ಟಾರ್ಟ್ ಆಗಿದ್ದು ಸ್ಪೇಷಿಯಲ್ ಅನಾಲಿಸಿಸ್ ಮತ್ತೆ ಎಪಿಡೆಮಾಲಜಿ. ಸ್ಪೇಷಿಯಲ್ ಅನಾಲಿಸಿಸ್ ಬರ್ತ್ ಸ್ಟಾರ್ಟ್ ಆಗಿದೆ ಡಾಕ್ಟರ್ ಜಾನ್ಸನ್ ಅವರಿಂದ. ಜಸ್ಟ್ ಒಂದು ಪೇಪರ್ ಮುಖಾಂತರ ಜಿಯೋಗ್ರಫಿನ ಮತ್ತೆ ಪಬ್ಲಿಕ್ ಹೆಲ್ತ್ ನ ರಿಲೇಟ್ ಮಾಡಿ ಅವರು ಸ್ಪೇಷಿಯಲ್ ಅನಾಲಿಸಿಸ್ ನ ಯೂಸ್ ಮಾಡ್ಕೊಂತಾರೆ. ಮತ್ತೆ ಎಪಿಡೆಮಿಯಾಲಜಿ ಸ್ಪೇಷಿಯಲ್ ಅನಾಲಿಸಿಸ್ ಒಳಗೆ ಏನ್ ಬಂತು ಅಂದ್ರೆ ಸ್ಟಡಿಂಗ್ ಆಫ್ ಪ್ಯಾಟರ್ನ್ಸ್ ಅಂಡ್ ಲೊಕೇಶನ್. ಸ್ಟ್ರೀಟ್ ಅಂಡ್ ರೋಡ್ಸ್ ಆಗಿರ್ಬೋದು, ಹೌಸಸ್ ಆಗಿರ್ಬೋದು, ವಾಟರ್ ಪಂಪ್ಸ್ ಆಗಿರ್ಬೋದು, ಪ್ಯಾಟರ್ನ್ಸ್ ಅಂಡ್ ಲೊಕೇಶನ್. ಯಾವ ಒಂದು ಲೊಕೇಶನ್ ಅಲ್ಲಿ ಜಾಸ್ತಿ ಜನ ಸಾಯ್ತಿದ್ದಾರೆ ಅನ್ನೋದನ್ನ ಅವ್ರು ಫೈಂಡ್ ಔಟ್ ಮಾಡೋದು. ನೀರಿನ ಮುಖಾಂತರ ಬಂದಂತ ಕಾಯಿಲೆ ಇದು. ಹಂಗಾಗಿ ಅವರು ನೀರ್ ಎಲ್ಲೆಲ್ಲಿ ಜಾಸ್ತಿ ಇದೆ, ವಾಟರ್ ಪಂಪ್ ಎಲ್ಲೆಲ್ಲಿದೆ ಅಲ್ಲಿಂದಾನೇ ಜಾಸ್ತಿ ಜನ ಸಾಯ್ತಾರೆ. ಆ ನೀರ್ ಇಡ್ತಾರೆ, ಆ ನೀರ್ ಯಾರ್ಯಾರು ಯೂಸ್ ಮಾಡ್ತಾರಲ್ಲ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರುವಂತದ್ದು. ಯಾವ್ರಿಂದನೂ ವೈರಲ್ ಇನ್ಫೆಕ್ಷನ್ಸ್ ಆಗ್ಲಿ, ವೈರಲ್ ಡಿಸೀಸ್ ಆಗ್ಲಿ ಯಾವುದೇ ತರದ್ದು ಬಂದಿಲ್ಲ ಅನ್ನೋದು ಇದ್ರ ಮುಖಾಂತರ ಗೊತ್ತಾಯ್ತು ಅವ್ರಿಗೆ. ಇಷ್ಟೆಲ್ಲ 1855 ಅವ್ರು ಪಬ್ಲಿಷ್ ಮಾಡಿದ್ರು. ನೆಕ್ಸ್ಟ್ ಏನ್ ಮಾಡಿದ್ರು ಅವರು, ಈ ಒಂದು ಕೇಸಸ್ ಅಲ್ಲಿ ನಾವ್ ಏನ್ ನೋಡ್ಬೋದು ಅಂತಂದ್ರೆ ಒಂದು ಮ್ಯಾಪ್, ಪ್ಯಾಟರ್ನ್ ಅಂಡ್ ಲೊಕೇಶನ್ ನ ಐಡೆಂಟಿಫೈ ಮಾಡಿ ಸ್ಟಡಿ ಮಾಡೋದು, ಅದನ್ನ ಆಕ್ಷನ್ ತಗೊಂಡ್ಬಂದ್ರು. ಇಷ್ಟು ಪ್ರೊಸೆಸ್ ಡಾಕ್ಟರ್ ಜಾನ್ಸ್ನೋ ಮತ್ತೆ ಚೆಫಿನ್ ಮಾಡ್ತಾರೆ. ಅವಾಗ ಲಂಡನ್ ಅಲ್ಲಿ ಈ ಕಾಲೆರಾ ಡಿಸೀಸ್ ಬಂದಿದ್ದು. ಸೊ ಇವರ ಒಂದು ಪ್ಯಾಟರ್ನ್ ಏನ್ ಲೊಕೇಶನ್ ಯೂಸ್ ಮಾಡಿರ್ತಾರಲ್ಲ ಮ್ಯಾಪ್ ಮಾಡೋ ಮುಖಾಂತರದಲ್ಲಿ. ನೆಕ್ಸ್ಟ್ ಬಂದವ್ರೆ ರಾಬರ್ಟ್ ಥಾಮ್ಲಿನ್ಸನ್. 1968 ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದೇ ಮ್ಯಾಪ್ ಹಿಡ್ಕೊಂಡು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ತಾರೆ ಅವ್ರು. ಏನ್ ಪ್ರಾಬ್ಲಮ್ ಎಲ್ಲ ಅವ್ರ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿ ಒಂದು ಸಾಲ್ವ್ ಮಾಡಿದ್ರಲ್ಲ ಥ್ರೂ ಮ್ಯಾಪ್, ಅದನ್ನೆಲ್ಲ ಅವರು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ತಾರೆ. ಅವಾಗಿಂದ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ವಾಸ್ ದ ಫಾದರ್ ಆಫ್ ಜಿಯಾಸ್ ಅಂತ ಹೇಳಿ ಒಂದು ಟೈಟಲ್ ನ ಕೊಡ್ತಾರೆ. ಅವರ ಒಂದು ಪೇಪರ್ ಒಳಗೆ ಬರ್ಕೋತಾರೆ ಎ ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ರೀಜನಲ್ ಪ್ಲಾನಿಂಗ್. ಅವಾಗಿಂದಾನೇ ಅದೊಂದು ಟರ್ಮ್ ಏನ್ ರೀಜನಲ್ ಪ್ಲಾನಿಂಗ್ ಏನಿದೆಯಲ್ಲ ಅವಾಗಿಂದ ಸ್ಟಾರ್ಟ್ ಆಗಿತ್ತು. GIS ರೀಜನಲ್ ಪ್ಲಾನಿಂಗ್ ಅಲ್ಲೂ ಯೂಸ್ ಮಾಡಬಹುದು ಅಂತ ಅವ್ರು ಹೇಳ್ತಾರೆ. ಜಸ್ಟ್ ಒಂದು ಮ್ಯಾಪ್ ನ ನಾವು ಗ್ರಾಫಿಕ್ಸ್ ಮಾಡೋದ್ರಿಂದ ಅರ್ಥ ಆಗಲ್ಲ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬಾರ್ದು ಅಂತ ಹೇಳ್ತಾರೆ. ಮೀನ್ಸ್ ಹೆಂಗ್ ಅಂತಂದ್ರೆ ಈಗ ಒಂದು ಮ್ಯಾಪ್ ಇದೆ ಅಂತಂದ್ರೆ ಜಸ್ಟ್ ಇಟ್ ಇಸ್ ನಾಟ್ ಅ ಪಿಕ್ಚರ್, ಒಂದು ಸ್ಟೋರಿ ಆಗಿರ್ಬೋದು. ಸೊ ಆ ಮ್ಯಾಪ್ ಒಳಗೆ ಏನೋ ಒಂದು ಕಂಟೆಂಟ್ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಇಟ್ ಇಸ್ ದ ಬ್ಯೂಟಿ ಆಫ್ GIS ಅಂತಾನು ಹೇಳ್ಬೋದು. ಹೀಗೆ ಸ್ಟಾರ್ಟ್ ಆಗಿದ್ದು GIS. ಒಂದು ಪೆನ್ ಪೇಪರ್ ಮುಖಾಂತರ ಸ್ಟಾರ್ಟ್ ಆಗಿದ್ದ GIS ಡಿಜಿಟಲ್ ಸಿಸ್ಟಮ್ ವರ್ಗು ಬಂದಿದೆ. ಫಸ್ಟ್ ಪಿಕ್ಚರ್ ಏನಿದೆ ಅಲ್ಲ ಅದು ಆರ್ಕ್ ಮ್ಯಾಪಿನ ಒಂದು
ಇಂಟರ್ಫೇಸ್. ಸೆಕೆಂಡ್ ಒನ್ ಕ್ಯೂ ಜಿ ಎಸ್ ಇದೆ, ಅದು ಕ್ಯೂ ಜಿ ಎಸ್ ನ ಒಂದು ವಿಂಡೋ ಇಂಟರ್ಫೇಸ್ ಅಂತ ಅನ್ಕೋಬಹುದು. ಸೊ ಎರಡರಲ್ಲೂ ಕಾಮನ್ ಆಗಿ ಏನು ಅಂತಂದ್ರೆ ಸಮಥಿಂಗ್ ಈಸ್ ಗೋಯಿಂಗ್ ಆನ್, ಮೀನ್ಸ್ ಏನೋ ಡಿಜಿಟೈಸೇಷನ್ ಮಾಡ್ತಿದ್ದಾರೆ. ಸೆಕೆಂಡ್ ಇದ್ರೊಳಗೆ ಡಿಜಿಟೈಸೇಷನ್ ವರ್ಕ್ಗೆ ವೆಕ್ಟರ್ ಡಾಟಾ ಏನಿದೆಲ್ಲ, ಪಾಯಿಂಟ್ ಲೈನ್ ಪಾಲಿಗನ್ ಆ ತರದ್ದು ಯೂಸ್ ಮಾಡ್ತಿದ್ದಾರೆ. ಸೊ ಹೇಗೆ ಸ್ಟಾರ್ಟ್ ಆಯ್ತು ಒಂದು ಜರ್ನಿ ಅನ್ನೋದನ್ನ ನಾನು ಇಲ್ಲೊಂದು ಸಣ್ಣ ಸ್ಲೈಡ್ ಕೊಡಿದೆ. ಫ್ರಮ್ 1960 ಇಂದ ಇಲ್ಲಿ ತನ 2025 ವರ್ಗುನು ಎಮರ್ಜಿಂಗ್ ಟೆಕ್ನಾಲಜಿ ಒಳಗೆ ಬೆಳೀತಾ ಬಂದಿರೋದು ಜಿ ಐ ಎಸ್ ಅಂತ ಹೇಳ್ತೀನಿ. ಬಿಕಾಸ್ ಬರೀ ಪೇಪರ್ ಮುಖಾಂತರ ಸ್ಟಾರ್ಟ್ ಆಗಿದ್ದು, ಇಲ್ಲಿ ಡಿಜಿಟಲಿ ಏನಾಗಿದೆ ಅಂತಂದ್ರೆ ಕೋಡಿಂಗ್ ಕೂಡ ಯೂಸ್ ಮಾಡ್ತಿದ್ದಾರೆ ಜಿ ಐ ಎಸ್ ಅಲ್ಲಿ. ಕಂಪ್ಯೂಟರ್ ಸಿ ಎಸ್ ಬ್ಯಾಕ್ ಗ್ರೌಂಡ್ ಯಾರ್ಯಾರು ಇದ್ದಾರೆ ಅವರು ಕೂಡ ಜಿ ಎಸ್ ಓದಿರ್ಬೇಕು, ಅಥವಾ ಜಿ ಎಸ್ ಅವ್ರಿಗೂ ಹೆಲ್ಪ್ ಆಗತ್ತೆ. ಯಾರು ಜಿ ಎಸ್ ಪ್ಲಸ್ ಎ ಐ ಅಥವಾ ಮಷಿನ್ ಲರ್ನಿಂಗ್ ಬೇರೆ ಬೇರೆ ಏನ್ ಓದ್ತಾರಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗತ್ತೆ. ಜಿ ಎಸ್ ನ ಬ್ಯೂಟಿ ಏನಂತ ಅವ್ರಿಗೆ ಅರ್ಥ ಆಗತ್ತೆ. ಸೊ 1960 ಇಂದ ಇಲ್ಲಿವರೆಗೂ ಒಂದೊಂದು ಎವಲ್ಯೂಷನ್ ಸ್ಟಾರ್ಟ್ ಆಗಿದೆ. ರಾಬರ್ಟ್ ಥಾಮ್ಲಿನ್ಸನ್ ಅವರೇ ಸ್ಟಾರ್ಟ್ ಮಾಡಿದ ಜರ್ನಿನ. ಅವರು ಒಂದು ಪೇಪರ್ ಒಳಗ್ ಬರ್ಕೋತಾರಂತ ಹೇಳ್ದೆ, ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ರೀಜನಲ್ ಪ್ಲಾನಿಂಗ್ ಅಂತ. ಅವ್ರು ಬಂದವ್ರು ನೆಕ್ಸ್ಟ್ ಎಲ್ಲ ಏನ್ ಮಾಡಿದ್ರು, ಒಂದೊಂದು ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡಿದ್ರು. ಜಿ ಐ ಎಸ್ ಕಂಪ್ನಿ ಅಂತಾನೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಇ ಎಸ್ ಆರ್ ಐ ಅನ್ನೋ ದೊಡ್ಡ ಇನ್ಸ್ಟಿಟ್ಯೂಟ್ ಏನಾಯ್ತು ಅಂತಂದ್ರೆ ಒಂದು ಬೆಳಕಿಗೆ ಬಂತು. ಅಲ್ಲಿಂದ ಒಂದು ಜಿ ಐ ಎಸ್ ಕಮ್ಯುನಿಟಿ ಅನ್ನೋದು ಬಿಲ್ಡಪ್ ಆಯ್ತು. ಅದ್ರ ಮುಖಾಂತರ ಅವರು ಇ ಎಸ್ ಆರ್ ಐ ಆರ್ಕ್ ವ್ಯೂ ಅಂತ ತರ್ತಾರೆ. ಅದ್ರ ಮುಖಾಂತರ ಆರ್ಕ್ ಮ್ಯಾಪ್ ಅಂತ, ಆರ್ಕ್ ಮ್ಯಾಪ್ ಮುಖಾಂತರ ಸೊ ಲೈಸೆನ್ಸ್ ಬೇಡ ನಮಗೆ, ಸೊ ಫ್ರೀ ವರ್ಷನ್ ಅಲ್ಲಿ ಮಾಡ್ಬೇಕು. ಕ್ಯೂ ಜಿ ಐ ಎಸ್ ಬಂತು, ಕ್ಯೂ ಜಿ ಐ ಎಸ್ ಮುಖಾಂತರ ನೆಕ್ಸ್ಟ್ ಗೂಗಲ್ ಅರ್ತಿಂಗ್. ಸೊ ಸುಮಾರಷ್ಟು ಮ್ಯಾಪಿಂಗ್ ಕಮ್ಯುನಿಟಿನೇ ದೊಡ್ಡ ಟೆಕ್ನಾಲಜಿ ಆಗಿ ಬೆಳಿತಾ ಬಂತು. ಸೊ ಈ ಒಂದು ಸ್ಲೈಡ್ ಒಳಗೆ ಇಲ್ಲೊಂದು ಅವ್ರು ಮಾಡಿರೋ ಮ್ಯಾಪ್ ಇದೆ, ಪಕ್ಕದಲ್ಲಿ ಏನೋ ಡ್ಯಾಶ್ ಬೋರ್ಡ್ ಇದೆ. ಏನಿರ್ಬೋದು ಇದು ಅಂತ ಹೇಳಿ. ಸೊ ಬೆಂಟಿಕ್ ಸ್ಟ್ರೀಟ್ ಅವ್ರು ಏನದ ಜಂಕ್ನ ಅವರು ಪೇಪರ್ ಅಲ್ಲಿ ಬರ್ದಿದ್ರಲ್ಲ, ಸೊ ಅವ್ರದ್ದೊಂದು ಮ್ಯಾಪ್. ಇದ್ರ ಪಕ್ಕದಲ್ಲಿ ಟ್ರೆಂಡಿಂಗ್ ಈಗಿಂದ ಡಿಜಿಟಲ್ ಟೆಕ್ನಾಲಜಿ ವೆಬ್ ಮ್ಯಾಪ್ ಡ್ಯಾಶ್ ಬೋರ್ಡ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದೇ ಮ್ಯಾಪ್ ಇಟ್ಕೊಂಡಿದ್ದಾರೆ. ಅದನ್ನ ನಾನು ಹೇಳ್ದೆ, ಮ್ಯಾಪ್ ನ ಕಂಪ್ಯೂಟರ್ಗೆ ತಗೊಂಡಿದ್ದಾರೆ. ಸೊ ಆ ಮ್ಯಾಪ್ ನಾನು ಯಾವ್ದೋ ಒಂದು ಸಾಫ್ಟ್ವೇರ್ ಅಲ್ಲಿ ಇಟ್ಕೊಂಡು ಈ ಅದೇ ಮ್ಯಾಪ್ ನಾನು ವೆಬ್ ಆಪ್ ಆಗಿ ಕನ್ವರ್ಟ್ ಮಾಡ್ತೀನಿ. ಎಲ್ರು ಯೂಸ್ ಮಾಡಂಗ ಆಗ್ಬೇಕು. ಸೊ ಎಲ್ರಿಗೂ ಗೊತ್ತಾಗ್ಬೇಕು, ಲಂಡನ್ ಅಲ್ಲಿ ಕಾಲರಾ ಡಿಸೀಸ್ ಆಯ್ತಲ್ಲ, ಸೊ ಎಷ್ಟ್ ಜನ ಸತ್ತಿದ್ದಾರೆ, ಎಷ್ಟ್ ಜನ ಇಲ್ಲ, ಯಾವ ಅಡ್ರೆಸ್ ಅಲ್ಲಿ ಸತ್ತಿದ್ದಾರೆ, ಅವೆಲ್ಲ ನನಗೆ ಇನ್ಫಾರ್ಮೇಶನ್ ಬೇಕು ಅನ್ನೋರು ಕ್ಯೂರಿಯಸ್ ಇದ್ರೆ ವೆಬ್ ಮ್ಯಾಪ್ ಈಗ ಬೇಕಾದ್ರೆ ಆನ್ಲೈನ್ ಅಲ್ಲಿ ಫ್ರೀ ವರ್ಷನ್ ಎಲ್ಲ ಸಿಗುತ್ತೆ. ಅದನ್ನ ಬೇಕಾದ್ರೆ ನೀವು ಕೋಡ್ ಯೂಸ್ ಮಾಡ್ಕೊಂಡು ಮಾಡಬಹುದು. ಈ ಒಂದು ಸ್ಲೈಡ್ ಒಳಗೆ ಏನು ಅಂತಂದ್ರೆ ಪಿ ಮೀನ್ಸ್ ವಾಟರ್ ಪಂಪ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ವೆಬ್ ಆಪ್ ಯೂಸ್ ಮಾಡಿದ್ದಾರೆ, ಕೋಡಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ. ಟ್ರೆಂಡಿಂಗ್ ಟೆಕ್ನಾಲಜಿ ಒಳಗೆ ಏನಾಗಿದೆ ಅಂತಂದ್ರೆ ಹೈಲೈಟ್ ಮಾಡಿದ್ರೆ ನಮಗೆ ಮ್ಯಾಪ್ ವಿಜುವಲೈಸೇಷನ್ ಅನಾಲಿಸಿಸ್ ಚೆನ್ನಾಗಾಗತ್ತೆ. ಪರ್ಪಲ್ ಅಂಡ್ ರೆಡ್ ಕಲರ್ represent areas where there was a lower density of cholera death. Yellow represent the density concentration. The density takes into account how close location are to one another and the number of death at each location. ಏನಾಗತ್ತೆ, ವೆಬ್ ಆಪ್ ಯೂಸ್ ಮಾಡೋಬೇಕಾದ್ರೆ ನಿಮ್ಮ ಒಂದು ಕಮೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಡಿಸೈರ್ಸ್ ಏನಿದೆ ಅದನ್ನ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಕೊಡ್ತೀರಾ. ಕಮೆಂಟ್ ಲೈನ್ ಒಳಗೆ ನೀವ್ ಏನೇ ಬರೆದ್ರು ಏನೂ ವರ್ಕೌಟ್ ಆಗಲ್ಲ. ಸೊ ಒಂದು ನೀವು ಲೈನ್ ಏನ್ ಕೊಡ್ತಿರಲ್ಲ, ಲೈಕ್ ನಿಮಗೆ ಈ ಒಂದು ಮ್ಯಾಪ್ ಅಲ್ಲಿ ನಾನು ಹೇಳ್ದೆ, ನೀರಿನ ಪಂಪ್ ಇಂದ ಅಥವಾ ನೀರಿನ ಟ್ಯಾಂಕ್ ಏನಿದೆ ಆ ವಾಟರ್ ಪಂಪ್ ಮುಖಾಂತರ ಅವ್ರಿಗೆ ಕಾಲರಾ ಡಿಸೀಸ್ ಸ್ಟಾರ್ಟ್ ಆಯ್ತು ಅಂತ. ನಿಮ್ ತಲೆಯಲ್ಲಿ ಇನ್ನೊಂದು ಕ್ವಶನ್ ನಿಮಗೆ ಏನ್ ಬರುತ್ತೆ ಅಂತಂದ್ರೆ, ವಾಟರ್ ಪಂಪ್ ಅಲ್ಲಿ ಹಾಗಾದ್ರೆ ಎಷ್ಟು ಹೌಸಸ್ ಗಳಿದ್ವು, ಅಷ್ಟು ಹೌಸಸ್ ಗಳಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದು ನೀವು ವೆಬ್ ಆಪ್ ಡ್ಯಾಶ್ ಬೋರ್ಡ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಅಷ್ಟೇ ಏರಿಯಾದಲ್ಲಿ ಅಷ್ಟೇ ಜನಕ್ಕೆ ನನಗೊಂದು ಇನ್ಫಾರ್ಮೇಶನ್ ಬೇಕು. ಸೊ ರೀಸೆಂಟ್ ಒಂದು ಸ್ಲೈಡ್ ಅಲ್ಲಿ ನೋಡ್ತಿದ್ರೆ ಅದ್ರೊಳಗೆ ಏನಿಲ್ಲ, ಪಿ ಅಂತನೂ ಇಲ್ಲ. ಸೆಕೆಂಡ್ ವರ್ಷನ್ ಅಲ್ಲಿ ಏನಿದೆ ಅಂತಂದ್ರೆ ವೆಬ್ ಆಪ್ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಾದ್ಮೇಲೆ ಬಂದಿರೋಂತ ರಿಸಲ್ಟ್ ಅದು. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಬೇಕಾದ್ರೆ. ಈಗ ಒಂದೇ ಒಂದು ಸಣ್ಣ ಏರಿಯಾ ತಗೊಂಡಿದ್ದೀನಿ. ಸೊ ಇದು ಬ್ರಾಡ್ ಸ್ಟ್ರೀಟ್ ಅಂತ ಇದೆ, ಅಲ್ಲಿ ಪಿ ಅಂತ ಒಂದು ರೆಕಗ್ನೈಸ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಎಕ್ಸ್ಪ್ಲೋರ್ ದ 1854 ಕಾಲರ್ ಔಟ್ ಬ್ರೇಕ್ ಇನ್ ಲಂಡನ್. ಸೊ ಅದ್ರ ಪಕ್ಕದಲ್ಲಿ ಒಂದು ಮ್ಯಾಪ್ ಇದೆ, ಫೈಂಡ್ ದ ಅಡ್ರೆಸ್ ಸಮಥಿಂಗ್ ಏನೋ ಇದೆ. ಈ ಕಡೆ ಕಾಲರಾ ಕೇಸಸ್ ಡೆತ್ ಹೈ ಕಾನ್ಸಂಟ್ರೇಷನ್ ಲೋ ಕಾನ್ಸಂಟ್ರೇಷನ್ ಅಂತ ಇದೆ. ಸೊ ಅದಕ್ಕೆ ಕಲರ್ ಯಾಕೆ ಕೊಡ್ಬೇಕು ಅಂತಂದ್ರೆ ನಮಗ್ ಗೊತ್ತಾಗ್ಬೇಕು, ಈಸಿಯಾಗಿ ನೋಡೋರಿಗೆ ಗೊತ್ತಾಗ್ಬೇಕು.
ಈಗ GIS ಯೂಸ್ ಮಾಡೋರಿಗೆ ಗೊತ್ತು. ಸೊ ಕಾನ್ಸಂಟ್ರೇಷನ್ ಏನಾಗ್ತದೆ, ಸೊ ಏನ್ ಮಾಡಿದೀವಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಎಷ್ಟ್ ಜನ ಏನಾಗಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ ಅಂತ ನಾವು ಕೌಂಟ್ ಮಾಡ್ಬೋದು GIS ಸ್ಟೂಡೆಂಟ್ ಆಗಿ. ಬಟ್ ನೋಡಿದ್ರೆ ಎಲ್ರಿಗೂ ಗೊತ್ತಿರಲ್ಲ ಇದು GIS ಇಂದಾನೇ ವರ್ಕ್ ಆಗತ್ತೆ ಅಂತಂದು. ಸೊ ಅವಾಗ ಏನು ಅಂತಂದ್ರೆ, ಸೊ ಕಲರ್ ರೇಡಿಯೇಷನ್ಸ್ ಏನಾದ್ರೂ ನಾವು ಕಾನ್ಸಂಟ್ರೇಷನ್ ನ ಬೇರೆ ಬೇರೆ ತರದಲ್ಲಿ ಕೊಟ್ವಿ ಅಂತಂದ್ರೆ ಅವ್ರು ಅರ್ಥ ಮಾಡ್ಕೊಂತಾರೆ. ಈಗ ಇಲ್ಲಿ ಹೈ ಅಂತಂದ್ರೆ ಎಲ್ಲೋ ಅಂತ ಬರ್ತಿದ್ದೀವಿ, ಲೋ ಅಂತಂದ್ರೆ ಒಂದ್ ಸಿಮೆಂಟ್ ಕಲರ್ ಇದೆ. ಲೋ ಇರೋದೆಲ್ಲ ಏನಾಗಿದೆ ಅಂತಂದ್ರೆ ಅಲ್ಲಿ ಕೇಸಸ್ ಜಾಸ್ತಿ ಇಲ್ಲ ಅಂತ ಅರ್ಥ. ಆಮೇಲೆ ಅದ್ರಕ್ಕಿಂತ ಮೇಲೆ ಒಂಚೂರು ಕಾನ್ಸಂಟ್ರೇಷನ್ ಹೈ ಇದೆ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿದೆ ಅಂತ ಅರ್ಥ. ಇನ್ನ ರೆಡ್ ಎಲ್ಲ ಬಂತು ಅಂತಂದ್ರೆ ಮೀಡಿಯಂ ನಾರ್ಮಲ್ ಇದೆ ಅಂತ. ಎಲ್ಲೋ ಯಾವ್ದಿದೆ ಪೂರ್ತಿ ಹೈ ಕಾನ್ಸಂಟ್ರೇಷನ್ ಇದೆ, ಅಲ್ಲಿ ಜಾಸ್ತಿ ಕೇಸಸ್ ಸತ್ತೋಗಿದ್ದಾರೆ ಅನ್ನೋದನ್ನ ನಾವು ತೋರಿಸ್ಬೋದು. ಇನ್ನು ಬರೀ ನಾವು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅಷ್ಟೇ ತೋರಿಸ್ತೀನಿ ಅದ್ರಂತ ಅದ್ರ ವ್ಯಾಲ್ಯೂ ರೇಂಜ್ ಇರುತ್ತೆ. ಆ ವ್ಯಾಲ್ಯೂ ರೇಂಜ್ ಒಳಗೆ ಎಷ್ಟು ಜನ ಸತ್ತಿದ್ದಾರೆ ಅಂತ ನಾವು ಮೆನ್ಷನ್ ಮಾಡ್ಬೋದು. ಇದು ಕಂಪ್ಯೂಟರ್ ಸೈನ್ಸ್ ಮತ್ತೆ GIS ಇನ್ಕ್ಲೂಡ್ ಆಗಿರೋವಂಥದ್ದು. ವೆಬ್ ಆಪ್ ಯಾರು ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ಇದು ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಈಗ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಪಿ ಅಂತಂದ್ರೆ ಇಷ್ಟು ವಾಟರ್ ಪಂಪ್ ಅಲ್ಲಿ ಇತ್ತು, ಇಷ್ಟು ಜನ ಸತ್ತೋಗಿದ್ದಾರೆ, ಎಲ್ಲಿ ಜಾಸ್ತಿ ಸತ್ತೋಗಿದ್ದಾರೆ, ಯಾವ್ದೊಂದು ಸ್ಟ್ರೀಟ್ ಅಲ್ಲಿ ಸತ್ತೋಗಿದ್ದಾರೆ ನಾವು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಇದ್ರ ಮುಖಾಂತರ ನಿಮಗೆ ಹಿಸ್ಟ್ರಿ ಸ್ಟಾರ್ಟ್ ಆಯ್ತು, ಎವಲ್ಯೂಷನ್ ಸ್ಟಾರ್ಟ್ ಆಗಿದೆ ಈ ಜರ್ನಿ ಒಳಗೆ. ಇದನ್ನ ಬೇಕಾದ್ರೆ ನೀವು ಫರ್ದರ್ ಕೇಸಸ್ ಅಲ್ಲಿ ನೀವು ಮೂವ್ ಆನ್ ಆಗ್ತಾ ಈ ನಿಮಗೆ ಕ್ಯೂರಿಯಸ್ ಹುಟ್ಟಬಹುದು. ಹಿಸ್ಟ್ರಿ ಆಫ್ GIS ಇಷ್ಟೆಲ್ಲ ಇತ್ತು, ಈಗ ಟ್ರೆಂಡಿಂಗ್ ಟೆಕ್ನಾಲಜಿ ಏನೇನೆಲ್ಲ ಬೆಳೆದಿದೆ, ನಾವು ಕೂಡ ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ಬೋದಲ್ಲ, ನಮಗೆ ಇಷ್ಟಪಟ್ಟ ಅದೇ ಮ್ಯಾಪ್ ಉಳ್ಕೊಂಡು ವೆಬ್ ಆಪ್ ಕ್ರಿಯೇಟ್ ಮಾಡ್ಬೋದು. AI ಇದೆ, ChatGPT ಇದೆ, ಜೆಮಿನಿ ಇದೆ, ಪರ್ಪ್ಲೆಕ್ಸಿಟಿ ಅಂತ ಒಂದು AI ಒಂದು ಬಂದಿದೆ ChatGPT ತರನೇ. ಹೇಳಿ ಒಂದಷ್ಟು ಕೋಡ್ಗಳು ಸಿಗ್ತವೆ. ಆ ಕೋಡ್ನ ಸಾಫ್ಟ್ವೇರ್ಸಿಗೆ ಹಾಕಿ ಸಾಫ್ಟ್ವೇರ್ ರನ್ ಆಯ್ತು ಅಂತಂದ್ರೆ ವೆಬ್ ಆಪ್ ಅವ್ರು ಏನ್ ಮಾಡಿದ್ರಲ್ಲ ಅದಕ್ಕಿಂತ ಫಾರ್ ಬೆಟರ್ ಆಗಿ ನೀವು ಒಂದು ನಿಮ್ಮ ಹೆಸರಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಲಾಸ್ಟ್ ಕನ್ಕ್ಲೂಷನ್ ಏನು ಅಂತಂದ್ರೆ, ಜಿಯೋಗ್ರಫಿ ಪ್ಲಸ್ ಡಾಟಾ ಇಸ್ ಈಕ್ವಲ್ ಟು ಇನ್ಸೈಟ್ ಫ್ರಮ್ ಫೈಂಡಿಂಗ್ ಅ ವಾಟರ್ ಪಂಪ್ ಟು ಮ್ಯಾಪಿಂಗ್ ಅವರ್ ಪ್ಲಾನೆಟ್ GIS. ಒಂದು GIS ಜರ್ನಿನ ಒಂದು ವಾಟರ್ ಪಂಪ್ ಮುಖಾಂತರ ಸ್ಟಾರ್ಟ್ ಆಗಿದೆ ನಮ್ದು. ನೀರಿನ ಒಂದು ಚಳುವಳಿ ಮುಖಾಂತರ GIS ನ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಮ್ಯಾಪ್ ಈಸ್ ನಾಟ್ ಜಸ್ಟ್ ಎ ಪಿಕ್ಚರ್, ಇಟ್ಸ್ ಎ ಸ್ಟೋರಿ ವೇಟಿಂಗ್ ಟು ಬಿ ಅಂಡರ್ಸ್ಟುಡ್. ನಾನು ಅವಾಗಲೇ ಹೇಳ್ದೆ, ಮ್ಯಾಪ್ ನೋಡಿದ ತಕ್ಷಣ ಜಸ್ಟ್ ಅದು ಪಿಕ್ಚರ್ ಅಂತ ಕನ್ಸಿಡರ್ ಮಾಡಬಹುದು. ಅದೊಂದು ಸ್ಟೋರಿ ಆಗಿರ್ಬೋದು, ಅದ್ರ ಹಿಂದ್ಗಡೆ ಸ್ಟೋರಿ ಆಗಿರ್ಬೋದು, ಅಥವಾ ಮುಂದೆ ನಡೆಯೋ ಒಂದು ಫ್ಯೂಚರ್ ಆಗಿರ್ಬೋದು. ಸೊ ಎರಡನ್ನೂ ಹೇಳ್ತೀನಿ. ಜಸ್ಟ್ ನಿಮಗೆ ಏನಾದ್ರೂ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಬೇಕು ಅಂತಂದ್ರೆ ನಾನು ನಿಮಗೆ ಫರ್ದರ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೇನೆ. ಸೊ ಇಲ್ಲಿ ಏನು ಇಷ್ಟು ಹೈ ರೆಸೊಲ್ಯೂಷನ್ ಡಾಟಾ ಇದೆ ಅಂತ ನಿಮ್ಗೆ ತಲೆಗೆ ಬಂತಂದ್ರೆ, ಫಸ್ಟ್ ಒನ್ ಕೇಸಸ್ ಒಳಗೆ ಅಕ್ಕಪಕ್ಕದಲ್ಲಿ ರೋಡ್ ಅಕ್ಕಪಕ್ಕದಲ್ಲಿ ಒಂದಷ್ಟು ಗ್ರೀನರಿ ಇದಾವೆ, ನೆಕ್ಸ್ಟ್ ಬಿಲ್ಡಿಂಗ್ ಗಳಿದಾವೆ. ಹೈ ರೆಸೊಲ್ಯೂಷನ್ ಡಾಟಾದಲ್ಲಿ ಇಂಡಸ್ಟ್ರಿ ಬಿಲ್ಡಿಂಗ್ ಗಳೆಲ್ಲ ಕಾಣ್ತಾ ಇದಾವೆ. ಈಗ ಹೇಗೆ ಕ್ಯಾಪ್ಚರ್ ಮಾಡಿರ್ಬೋದು ಒಂದ್ ತಲೆಗೆ ಬರುತ್ತೆ, ಡ್ರೋನ್ ಇಂದ ಆಗಿರ್ಬೋದು ಅಂತ. ಎಸ್ ಇಟ್ ಇಸ್ ಡ್ರೋನ್ ಕ್ಯಾಪ್ಚರ್ಡ್ ಇಮೇಜ್ ಅಂದ್ರೂ ಇದನ್ನ ಇಟ್ಕೊಂಡು GIS ಅಲ್ಲಿ ಏನ್ ಮಾಡ್ತಾರೆ, ಅರ್ಬನ್ ಪ್ಲಾನಿಂಗ್ ಯೂಸ್ ಮಾಡ್ತಾರೆ, ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡ್ತಾರೆ, ಆವಾಗಲೇ ಹೇಳ್ದಂಗೆ ಪಬ್ಲಿಕ್ ಹೆಲ್ತ್ ಯೂಸ್ ಆಗುತ್ತೆ, ರೀಜನಲ್ ಪ್ಲಾನಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನ ಸೆವರಲ್ ಕೇಸಸ್ ಇದೆ ಅಪ್ಲಿಕೇಶನ್ಸ್ ಆಫ್ GIS. ಅದನ್ನ ಹೇಗೆ ಹೆಂಗೆ ಯಾರ್ಯಾರು ಯೂಸ್ ಮಾಡ್ತಾರೆ, ಯಾರ್ಯಾರು ಯಾವ ಸಾಫ್ಟ್ವೇರ್ ಅಲ್ಲಿ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ನಿಮ್ಗೆ ಫರ್ದರ್ ವಿಡಿಯೋಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ನೆಕ್ಸ್ಟ್ ಥರ್ಡ್ ಕೇಸಸ್ ಅಲ್ಲಿ ಕ್ರಾಪ್ ಇದೆ, ಅವರೊಂದು ಡ್ಯಾಶ್ ಬೋರ್ಡ್ ತರ ಇದೆ, ಒಬ್ಬ ಫೋನ್ ಇಡ್ತಿದ್ದಾನೆ. ಸೊ ಹೇಗೆ ಅಂತಂದ್ರೆ ಕ್ರಾಪ್ ಮಾನಿಟರಿಂಗ್ ಮಾಡ್ತಾನೆ, ಕ್ರಾಪ್ ಹೆಲ್ತ್ ಮಾನಿಟರಿಂಗ್ ಮಾಡ್ತಾನೆ. ಸೊ ಆ ಕ್ರಾಪ್ ಹೆಲ್ದಿ ಆಗಿದ್ವೋ ಇಲ್ವೋ, ಅನ್ಹೆಲ್ದಿ ಆಗಿದೆಯೋ, GIS ಅಲ್ಲಿ ಹೇಗ್ ಮಾಡ್ತೀವಿ, ಅದು ಕಂಪ್ಯೂಟರ್ ಬೇಸ್ ಅಲ್ಲಿ ಅಷ್ಟೇ ಟೂಲ್ ಯೂಸ್ ಮಾಡ್ಕೊಂಡ್ ಮಾಡ್ತೀವಿ. ಸೊ ಹೇಗಿದೆ ಈ GIS ಹೆಂಗ್ ವರ್ಕ್ ಆಗತ್ತೆ ಅಂತ ನಿಮಗೆ ಫರ್ದರ್ ಕೇಸಸ್ ನಾನು ಹೇಳ್ತೀನಿ. ಇನ್ನ ಡೀಪ್ ಆಗಿ ನಿಮಗೆ ಇನ್ನ ಕ್ಯೂರಿಯಸ್ ಹೊಡ್ತಾ ಇನ್ನ ಒಂದಷ್ಟು ಕ್ವಶನ್ಸ್ ಗಳು ನಿಮ್ಗೆ ಏನಾದ್ರು ಇತ್ತು ಅಂತ ಕಮೆಂಟ್ ಮಾಡಿ, ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಸ್ಟಾರ್ಟ್